ಇಲ್ಲೆಲ್ಲ ನೀರು ಬರುತ್ತೆ. ಇಲ್ಲಿ ನೋಡು, ರೈತಲ್ಲಿ ನೋಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉಡುಪಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹೊರಟ ಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಚಾರ್ಮುಡಿ ಘಾಟ್ ರೂಟಲ್ಲೇ ಹೋಗೋಣ, ವೆದರ್ನು ಫೀಲ್ ಮಾಡಿದಾಗತ್ತೆ. ಆ ರೋಡ್ ಟರ್ನಿಂಗ್, ಆ ಕರ್ವ್ ಏನಿದೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಯು ಗೈಸ್ ಕ್ಯಾನ್ ಎಂಜಾಯ್ ಅಂತ ಅಂದ್ಬಿಟ್ಟು ಆ ರೂಟಲ್ಲೇ ಕರ್ಕೊಂಡು ಹೋಗೋಣ ಅಂತ ಅಂದರು. ನಾನಂತೂ ರೋಡ್ನ ನೋಡಿಬಿಟ್ಟು ಖುಷಿಯಿಂದ ಸನ್ ರೂಫ್ ಮೇಲೆ ನಿಂತ್ಕೊಂಡ್ಬಿಟ್ಟೆ. ಖುಷಿ ಆಯಿತು, ಬಟ್ ಖುಷಿ ಏನೋ ತುಂಬ ಆಯಿತು. ಬಟ್ ಅಂದುವೇ ಹೋಗ್ತಾ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಅದೇನು ಅಂತ ತಿಳ್ಕೊಬೇಕು ಅಂದರೆ ನೀವು ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ. ಸ್ಕಿಪ್ ಮಾಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಏನಂತ ನೀವು ನೋಡೋಕ್ಕಾಗೋದೇ ಇಲ್ಲ. ಸ್ಕಿಪ್ ಮಾಡದೆ ಕೊನೆ ತನಕ ಹೋಗಿ. ಬಟ್ ತುಂಬ ಡೇಂಜರಸ್ ರೋಡ್ ಅಂತಲೇ ಹೇಳ್ಬೋದು. ಟರ್ನಿಂಗ್ ಆಗಬೇಕಾದ್ರೆ ಗೈಸ್, ನಾನು ಸನ್ ರೂಫಲ್ಲಿ ನಿಂತಿರೋ ಕಾರಣ ವೆಹಿಕಲ್ ಎಲ್ಲ ನನ್ನ ಮೇಲೆ ಬರ್ತಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನನಗೆ ತುಂಬ ಭಯನೇ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಬಟ್ ಸನ್ ರೂಫಿಂದ ನಿಂತ್ಕೊಂಡು ಸುತ್ತ ನೋಡಿದ್ರೆ ಆ ಅನುಭವ ಬೇರೆ ಲೆವೆಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಆ ಬೆಟ್ಟ ಗುಡ್ಡಗಳೆಲ್ಲ ನಮ್ಮ ಪಕ್ಕನೇ ಇದೆ ಅನ್ನೋ ಥರ ಅನುಭವ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಬಟ್ ವಿಡಿಯೋ ಸ್ಕಿಪ್ ಮಾಡಿದೆ. ಇವಾಗ ನೋಡಿ ತುಂಬ ಫನ್ ಅಂತೂ ಹೇಳೋಕ್ಕಾಗಲ್ಲ, ಅದನ್ನು ಮಿಸ್ ಆಗಿದ್ದರೆ ಅಷ್ಟೇ ನನ್ನ ಕತೆ ಅಂತಲೇ ಹೇಳ್ಬೋದು. ಬಟ್ ಲಕ್ಕಿಲಿ ಏನೂ ಆಗಲಿಲ್ಲ. ಬಟ್ ನೋಡಿ ಏನಾಗಿರ್ಬೋದು ಅಂತ. Hey y'all, come look at this. ಇಲ್ಲೆಲ್ಲ ನೀರು ಬರುತ್ತೆ. ಇಲ್ಲಿ ನೋಡು, ರೈಟಲ್ಲಿ ನೋಡು, ಅಲ್ಲೊಂದು ಫಾಲ್ಸ್ ಇದೆ ನೋಡಿ, ಅಲ್ಲಿ ರೈಟಲ್ಲಿ. ಅನ್ಲಾಕ್ ಮಾಡಬೇಕಾ? ಎಲ್ಲ ಕೀ ರೈಟ್ ಸೈಡ್. ಯಾವ ಪಾಯಿಂಟ್ ಅಂತಾರೆ? ವ್ಯೂ ಪಾಯಿಂಟ್, ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್. ಅದೇನು ಕಾಣಿಸ್ತಿದೆ, ಇಲ್ಲೊಂದು ಫಾಲ್ಸ್ ಇದೆ ಅಲ್ಲಿ. ಕೊಟ್ಟಿಗೆಹಾರ. ಕೊಟ್ಟಿಗೆಹಾರ ಅಂದರೆ ಇದೇನು ಫೇಮಸ್ಸು? ಕೊಟ್ಟಿಗೆ ಇಲ್ಲಿ ನೀರು ದೋಸೆ ಫೇಮಸ್ಸು. ಓಕೆ. ಲೆಫ್ಟ್ ಆದರೆ ಶಿವಮೊಗ್ಗ, ರೈಟ್ ಹೋದರೆ ನಮ್ಮೂರು.
ಲಾಸ್ಟ್ ಅಲ್ಲಿ ಹೇಳ್ತೀನಿ, ಏನಂತ? ಏನೋ ಒಂದು ಹೇಳ್ತೀನಿ ನಾನು. ಎಷ್ಟು ಬಿಸರ್ ಮಾಡಿ. ಇಲ್ಲ ಗುಡ್ ಓಕೆ ಫ್ರೆಂಡ್ಸ್, ಬಾಯ್. ಅದ್ರಲ್ಲಿ ಒಪ್ಪಿದ್ದಾರೆ. ಬಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಅಂತಾರೆ. ನಂದು ಕ್ಲಿಯರ್ ಆಗೋಯ್ತು. ಸೊ ಗೈಸ್, ಫೈನಲಿ ಟ್ರಿಪ್ ಮುಗೀತು. ಆಲ್ಮೋಸ್ಟ್ 2 days ಅಮ್ಮ, 2 days ಸಡನ್ ಪ್ಲಾನ್ ಆಕ್ಚುಲಿ ಆಗಿದ್ದು ನಮ್ದು. 3 days ಆಯ್ತು. 3 days ಆಯ್ತು. ಸಡನ್ 1 day ಪ್ಲಾನ್ ಅಂತ ಮಾಡ್ಕೊಂಡಿದ್ದು, ಹಾಗೆ 2 days ಕಂಟಿನ್ಯೂ ಆಗಿ ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಎಪಿಸೋಡ್ಗಳು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿಲ್ಲ ಅಂದ್ರೆ ಎಪಿಸೋಡ್ ಇದೆ, ಸೊ ಹೋಗಿ ಎಲ್ಲಾನು ಚೆಕ್ ಮಾಡಿ, ಲೈಕ್ ಮಾಡಿ. ಕಟ್ ಮಾಡ್ತೀನಿ ಬಿಡು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅವ್ರಿಗೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಕಾಣಿಸ್ತಾ ಇದೀನಿ ಅಂತ. ಸೊ ಫೈನಲಿ ಮುಗೀತು. ಇವಾಗ ಟೈಮ್ ಬಂದ್ಬಿಟ್ಟು 11 o'clock. ಇವಾಗ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಇವಾಗ ಊಟ ಮಾಡಿ, ನಾನು ಡ್ರೈವ್ ಮಾಡಿದೀನಿ 924 kilometers 21 hours. ಸೊ ಟೋಟಲ್ ಟ್ರಿಪ್ ಡಿಸ್ಟೆನ್ಸ್ ಬಂದ್ಬಿಟ್ಟು 924 ಕಿಲೋಮೀಟರ್. ನಾನು ಅಟ್ಯಾಚ್ ಮಾಡ್ತೀನಿ, ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಬಟ್ ಒಬ್ರೇ ಡ್ರೈವ್ ಮಾಡಿದ್ದು. ಇವ್ರ ಫ್ರೆಂಡ್ ಏನ್ ಬಂದಿದ್ರು, ಅವ್ರಿಗೆ ಡ್ರೈವಿಂಗ್ ಅಷ್ಟು ಕಂಫರ್ಟಬಲ್ ಇಲ್ಲ, ಸೊ ಹಾಗಾಗಿ ಇವರೇ ಡ್ರೈವಿಂಗ್ ಮಾಡಿದ್ರು. ಫೈನಲಿ ಹೇಗೋ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ವಿ. ಬಟ್ ಐ ಹ್ಯಾಡ್ ಎ ಗ್ರೇಟ್ ಟೈಮ್ ಗೈಸ್. ತುಂಬಾ ಖುಷಿ ಆಯ್ತು. ಬಟ್ ನನ್ನ ಹಸ್ಬೆಂಡ್ ಸೂಪರ್ ಆಗಿ ವಿಡಿಯೋಸ್, ಫೋಟೋಸ್ ತೆಕ್ಕೊಟ್ರು, ಖುಷಿ ಆಯ್ತು. ಸೊ ನಾನೇನು ಫುಲ್ ಫನ್ ಮಾಡಿದೆ, ಎಂಜಾಯ್ ಮಾಡಿದೆ. ಬಟ್ ನನ್ನ ಹಸ್ಬೆಂಡ್ ಎಂಜಾಯ್ ಹೇಗ್ ಮಾಡಿದ್ರು ಅಂತ ಕೇಳೋಣ. ಹೇಗ ಅನಿಸ್ತು ಟ್ರಿಪ್? ಸಡನ್ ಪ್ಲಾನ್, ಫುಲ್ ಸಡನ್ ಪ್ಲಾನ್. ಇವತ್ತು ಹೋಗೋಣ ಅಂತ ಹೊರಟ್ಬಿಟ್ವಿ. ಫುಲ್ಲು ಸಕ್ಕದಾಗಿ ಎಂಜಾಯ್ ಮಾಡಿದೆ, ಬರೀ ಡ್ರೈವಿಂಗ್ ಮಾಡಿಕೊಂಡು. ಇಲ್ಲಿಂದ ಹೋದಾಗಿಂದ ಡ್ರೈವಿಂಗ್ ಮಾಡ್ತಾನೆ ಇದ್ದೆ, ಮಾಡಿ ಡ್ರೈವಿಂಗ್ ಮಾಡಿ ಕೊನೆಗೂ ಡ್ರೈವ್ ಮಾಡ್ತಾನೆ ಇದೀನಿ ಮನೆಗೆ. ಎಷ್ಟು 21 hours ಡ್ರೈವ್ ಮಾಡಿದ್ದೀನಿ. 924 kilometers ಡ್ರೈವ್ ಮಾಡಿರೋದು ಸಾಕಾಗ್ಬಿಟ್ಟಿದೆ ನನಗಂತೂ. ಇವಾಗ ಹೋಗಿ ಮತ್ತೆ ಬೆಳಿಗ್ಗೆ ಟ್ರಾವೆಲ್ ಮಾಡ್ಬೇಕು ನಾನು. ಸೊ ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕು. ಇವಾಗ ಕಾರ್ ಅಂತೂ ಆರೆಂಜ್ ಕಲರ್ ಆಗ್ಬಿಟ್ಟಿದೆ, ಫುಲ್ ಎಲ್ಲ ರೆಡ್ ಕಾರ್ ಹೋಗಿ ಆರೆಂಜ್ ಕಲರ್ ಆಗ್ಬಿಟ್ಟಿದೆ ಗೈಸ್. ಸರ್ವಿಸ್ ಬಿಡಬೇಕು. ಸರ್ವಿಸ್ ಆದಾಗ ಬಿಡೋಣ ವಾಶ್ಗೆ. ಓಕೆ, ಚೆನ್ನಾಗಿತ್ತು ಟ್ರಿಪ್. ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ತಿನ್ಕೊಂಡು, ಒಳ್ಳೆ ಕಂಪ್ನಿ, ಚೆನ್ನಾಗಿತ್ತು. ನನ್ನ ಹೆಂಡತಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ಲು. ಫಸ್ಟ್ ಮದುವೆ ಆದಾಗಿಂದ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು ಟ್ರಿಪ್ಗೆ. ಎಲ್ಲೂ ಟೈಮ್ ಕೂಡ ಸಿಕ್ಕಿರ್ಲಿಲ್ಲ, ಇವಾಗ ಟೈಮ್ ಸಿಕ್ತು. ಫಸ್ಟ್ ಟ್ರಿಪ್ ಚೆನ್ನಾಗಿತ್ತು. ಇವಾಗ ಹೋಗಿ ಊಟ ಮಾಡಬೇಕು, ಊಟ ಬೇರೆ ಮಾಡಿಲ್ಲ ಇನ್ನು. ಫಸ್ಟ್ ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೈಫ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ ಇದೇ ಥರ ವಿಡಿಯೋ ಮಾಡ್ತಾ ಇರ್ತಾರೆ ನೆಕ್ಸ್ಟು. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ಗೈಸ್, ವಿ ಆರ್ ಸೋ ಟಯರ್ಡ್. ಇವಾಗ ಹೋಗಿ ಊಟ ಮಾಡಿ, ಇವಾಗ ಹೋಟೆಲ್ ನೋಡ್ತಾ ಇದ್ದೀವಿ. ಹೋಟೆಲ್ ಊಟ ತಗೊಂಡು ಹೋಗಿ ಊಟ ಮಾಡಿ ಮಲಗೋಣ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. See you all in the next video. Bye bye. Biryani ತಗೊಳ್ಳೋಣ. Bye bye guys.